ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಷ್ಟೋ ಜನಕ್ಕೆ ಊಟ ಹಾಕಿದ ಮನೆ ನಮ್ಮದು. ಆದರೆ ನಮ್ಮ ಮನೆ ಮಹಾಲಕ್ಷ್ಮಿ ಊಟ ಮಾಡುವಾಗ ಅವಳ ಮನಸ್ಸನ್ನು ನೋಯಿಸ್ತಾ ಇದ್ದೀವಿ ನಾವು. ನೊಂದ್ಕೋಬೇಡ್ರಿ. ನಾನು ಹೋಗಿ ಮಾತಾಡ್ಸಿದ್ರೆ ಮತ್ತೆ ಅವಳೆಲ್ಲಿ ನೊಂದ್ಕೋತಾಳು ಅಂತ ಪಾವನಿ ಹತ್ರ ಊಟ ಕೊಟ್ಟು ಕಳಿಸಿದ್ದೀನಿ. ಪಾವನಿ ಸುಶಾಂತ್ ಅವಳನ್ನ ಸಮಾಧಾನ ಮಾಡ್ತಿರ್ತಾರೆ. ಹಾಗೆ ಅವಳು ಊಟನೂ ಮಾಡಿರ್ತಾಳೆ. ಊಟ ಮಾಡಿರ್ತಾಳೆ ಅಲ್ವಾ? ಸರೋಜ, ಈ ನಿನ್ನ ಕಾಳಜಿ, ಈ ನಿನ್ನ ಗುಣ ಇದೆಯಲ್ಲ, ಇದೇ ಈ ಮನೆನ ಗಟ್ಟಿಯಾಗಿ ಹಿಡಿದಿಟ್ಟಿರೋದು. ಆದಿ ಲಕ್ಷ್ಮಿ ಇಬ್ರು ಸರಿ ಹೋದ್ರೆ ಸಾಕು ರೀ. ಆದಿ ಅಂತೂ ಲಕ್ಷ್ಮಿನ ಕಂಡ್ರೆ ಉರಿದು ಬೀಳ್ತಾನೆ. ನನಗಂತೂ ಅದನ್ನು ನೋಡಿ ಮುಂದೆ ಏನಪ್ಪ ಗತಿ ಅಂತ ಭಯ ಆಗ್ತಿದೆ ರೀ. ಆದಿ ಈ ಕ್ಷಣಕ್ಕೆ ಅವಳನ್ನು ಒಪ್ಪದೇ ಇರಬಹುದು. ಅದರ ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ. ಕಾಲ ಎಲ್ಲದನ್ನು ಅರ್ಥ ಮಾಡಿಸುತ್ತೆ. ಅಲ್ಲಿವರೆಗೆ ನಾವು ಲಕ್ಷ್ಮಿಗೆ ಜೊತೆಯಾಗಿ ನಿಂತ್ಕೋಬೇಕು. ಹೌದು ರೀ. ಲಕ್ಷ್ಮಿಗೆ ಈ ಮನೇಲಿ ಏನೂ ನೋವಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಲಕ್ಷ್ಮಿ ಈ ಮನೆ ಸೊಸೆ ಮಾತ್ರ ಅಲ್ಲ, ನಮ್ಮ ಮೊಮ್ಮಗಳು ಅಮ್ಮು ಇದ್ದಾಳಲ್ಲ, ಅವಳ ಜಾಗಕ್ಕೆ ಮೊಮ್ಮಗಳಾಗಿ ಬಂದಿರೋಳು ಅವಳು. ಅವಳೆಲ್ಲ ಖುಷಿಯಾಗಿ ನೋಡ್ಕೋಬೇಕಾದ್ ನಮ್ಮ ಜವಾಬ್ದಾರಿ. ಅವಳು ಈ ಮನೆಗೆ ಹೊಂದ್ಕೊಳ್ಳೋವರೆಗೂ, ನಮ್ಮ ಮನೆಯವರೆಲ್ಲರೂ ಅವಳನ್ನು ತಮ್ಮವಳು ಅಂತ ಅಂದ್ಕೊಳ್ಳೋವರೆಗೂ ನಾವು ಅವಳ ಬೆಂಬಲಕ್ಕೆ ನಿಂತ್ಕೋಬೇಕು. ಪ್ರತಿ ಹೆಜ್ಜೆಲೂ ಅವಳಿಗೆ ಏನು ಬೇಕು, ಏನು ಬೇಡ ಅನ್ನೋದನ್ನು ವಿಚಾರಿಸ್ಕೊಂಡು ಅವಳು ಖುಷಿಯಾಗಿರೋ ಹಾಗೆ ನಾವು ನೋಡ್ಕೋಬೇಕು. ಹೌದು ರೀ, ನೀವು ಹೇಳೋದು ನಿಜ. ಲಕ್ಷ್ಮಿ ಈ ಮನೆಗೆ ತಕ್ಕ ಸೊಸೆ, ಜಾಣೆ ಕೂಡ. ಹೋಗ್ತಾ ಹೋಗ್ತಾ ಎಲ್ಲ ಅವಳೇ ಸರಿ ಮಾಡ್ಕೋತಾಳೆ ಅಲ್ವಾ? ಹೌದು. ಬಾ ಮಗಳೇ, ತುಂಬ ಚೆನ್ನಾಗಿ ಹಾಡು ಹೇಳ್ತೀಯ ಮಗಳೇ. ರಂಗೋಲಿನೂ ಅಷ್ಟೇ ಚೆನ್ನಾಗಿ ಬಿಡಿಸಿದ್ಯಾ ನೋಡು. ಈಗ ಮನೆಗೆ ಒಂದು ಕಳೆ ಬಂತು. ಮಹಾಲಕ್ಷ್ಮಿ ಮನೆಗೆ ಬಂದಾಗ ಮನೆ ಒಂಥರ ದೇವಸ್ಥಾನ ಥರ ಕಾಣಿಸ್ತಾ ಇದ್ರಿ. ಈಗ ನಮ್ಮ ದೊಡ್ಡಮ್ಮನೂ ಹೀಗೆ. ನಾವೆಲ್ಲ ಎದ್ದು ಬರೋಕ್ಕೆ ಮುಂಚೆನೇ ರಂಗೋಲಿ ಹಾಕ್ಬಿಡೋದು. ಈ ಮಜ್ಜಿನೂ ಅಷ್ಟೇ, ರಂಗೋಲಿ ಹಾಕೋಕ್ಕಿಂತ ಮುಂಚೆ ನಮಗೆಲ್ಲ ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಅಯ್ಯಯ್ಯೋ, ಇದೇನೇ ಇವಳು ಹಳೆಯ ಕಾಲದ ಹೀರೋಯಿನ್ ಥರ ಸೀರೆ ಉಟ್ಕೊಂಡು ಮನೆ ಮುಂದೆ ರಂಗೋಲಿ ಬರ್ಕೊಂಡೆಲ್ಲ ಕೂತಿದ್ದಾಳೆ. ಅಣ್ಣ ಬರೋ ಹೊತ್ತಿಗೆ ಪೂಜೆ ಮಾಡ್ಕೊಂಡು ತುಳಸಿ ಕಟ್ಟೆ ಸುತ್ತಾ ಇರ್ತಾಳ ಅನ್ಸುತ್ತೆ. ಬನ್ನಿಲಿ ಬನ್ನಿಲಿ. ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಹಲ್ ಬಿಡೋದಲ್ಲ. ನೋಡಿ ಲಕ್ಷ್ಮಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ. ಮನೆ ಅಂದ 2 ಪಟ್ಟು ಜಾಸ್ತಿ ಆಗೋಯ್ತು ಗೊತ್ತಾ? ನೀವು ಕೊನೆ ಪಕ್ಷ ಒಂದು ಹಬ್ಬಕ್ಕಾದರೂ ಒಂದು 2 ಎಳೆ ರಂಗೋಲಿ ಬಿಡಿಸಿದ್ದೀರಾ? ಇವೆಲ್ಲ ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಇದನ್ನೆಲ್ಲ ಉಳಿಸ್ಕೋಬೇಕು ನೀವು. ಈಗಿನ ಕಾಲದಲ್ಲಿ ಇದನ್ನೆಲ್ಲ ಯಾರು ಮಾಡ್ತಾರೆ ತಾತ? ಅಷ್ಟಕ್ಕೂ ಇದಕ್ಕೆಲ್ಲ ನಮಗೆ ಎಲ್ಲಿ ಟೈಮ್ ಇರುತ್ತೆ ಅಂತ. ಬೇಕಾಗಿರೋದು ಟೈಮ್ ಅಲ್ಲ, ಆಸಕ್ತಿ. ಆಸಕ್ತಿ ಒಂದಿದ್ರೆ ಸಾಕು, ಇಂಥ 100 ಕೆಲಸ ಬೇಕಾದ್ರೂ ಮಾಡ್ಬೋದು ನಾವು. ಸ್ವಲ್ಪ ಲಕ್ಷ್ಮಿ ನೋಡಿ ಕಲ್ತ್ಕೊಳ್ಳಿ. ನಾನು ವಾಕಿಂಗ್ ಹೋಗ್ಬರ್ತೀನಿ. ಕುಮುದ, ಈ ಡಬ್ಬಿನ ಸಂಜೀವನ್ ಕೊಟ್ಬಿಡು.
ಒಂದು ನಿಮಿಷ ಅದಕ್ಕೆ ಕೊಡ್ತೀನಿ. ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಇಲ್ಲೇ ಇದೀನಿ ಹೇಳಿ. ಅಮೃತ ಅವರೇ, ಹ್ಞೂ 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 ಏನಾದರೂ ಹೇಳ್ಬೇಕಲ್ವಾ? ನಾನು ಕರೆದಿದ್ದು ನಿಮ್ಗೆ ಕೇಳಿಸಿಲ್ಲ ಅಂತ ನಾನು ನೋಡಿ ಮತ್ತೆ ಮತ್ತೆ ಕರಿತಾ ಇದ್ದೀನಿ. ಸ್ವಲ್ಪ ನನ್ನ ಬಾಕ್ಸ್ ತೊಗೊಂಬರ್ತೀರಾ? ಅಮೃತ ಅವರೇ, ಲಂಚ್ ಬಾಕ್ಸ್. ಅದಕ್ಕೆ ಊಟದ ಬಾಕ್ಸ್ ಕೊಡಿ, ಸಂಜೀವನ ಕೊಟ್ಟು ಬರ್ತೀನಿ. ಬೇಡ ಕುಮುದ, ಸಂಜೀವ ಬಾಕ್ಸ್ ಕೇಳ್ತಿದ್ದಾನಲ್ಲ ಅದಕ್ಕೆ. ಇರು. ತಂದಿದ್ದೀನಿ ಅಂತ ಹೇಳೋದಲ್ವಾ, ಹಾಗೆ ನಿಂತ್ಕೊಂಡಿದ್ದೀರಾ? ಅಮೃತ ಅವರೇ, ನನ್ನ ವಾಚ್ ಎಲ್ಲಾದರೂ ನೋಡೋರಾ? ಇಲ್ಲ. ರೂಮಲ್ಲಿ ಇರಬೇಕು, ಸ್ವಲ್ಪ ತೊಗೊಂಬರ್ತೀರಾ? ಅದಕ್ಕೆ ಅಮೃತನ ಯಾವತ್ತು ಏನು ಕೇಳಿದ್ರೆ ಸಂಜೀವ, ಇವತ್ತು ಊಟ ವಾಚು ಎಲ್ಲಾನು ಅವಳಿಗೆ ಕೇಳ್ತಿದ್ದಾನೆ. ಇಷ್ಟು ದಿನ ಯಾಕೆ ಅವಳನ್ನ ಏನು ಕೇಳ್ತಿಲ್ಲ ಅಂತ ನನಗ ಅನಿಸ್ತಾ ಇತ್ತು. ಈಗ ಅವನ್ ಯಾಕೆ ಅವಳನ್ನ ಕೇಳ್ತಿದ್ದಾನೆ ಅಂತ ನಿನಗ ಅನಿಸ್ತಾ ಇದೆ. ಅದೇ ಇಷ್ಟು ದಿನ ಇಲ್ದಿರೋದು ಇವಾಗ ಯಾಕೆ ಅಂತ. ಟೈಮ್ ಎಷ್ಟಾಗಿದೆ ಸ್ವಲ್ಪ ನೋಡಿ ಹೇಳಿ. ಈಗ 8 ಗಂಟೆ 10 ನಿಮಿಷ. ನಿಮ್ಮ ವಾಚಲ್ಲ, ನನ್ನ ವಾಚಲ್ಲಿ ಟೈಮ್ ಎಷ್ಟಾಗಿದೆ ನೋಡಿ ಹೇಳಿ. 8 ಗಂಟೆ 20 ನಿಮಿಷ. ಅಯ್ಯಯ್ಯೋ, 10 ನಿಮಿಷ ಲೇಟ್ ಆಗೋಯ್ತು. ಇನ್ನು ತಿಂಡಿ ಬೇರೆ ತಿಂದಿಲ್ಲ. ಇಲ್ಲ, ನನ್ನ ಫೋನಲ್ಲೂ 8 ಗಂಟೆ 10 ನಿಮಿಷ ಅಂತ ತೋರಿಸ್ತಾ ಇದೆ. ಅಮೃತ ಅವರೇ, ನಾನು ನನ್ನ ವಾಚಲ್ಲಿ 10 ನಿಮಿಷ ಫಾಸ್ಟಾಗಿ ಇಟ್ಟಿರ್ತೀನಿ. ನಾನು ಅದೇ ಟೈಮ್ ಫಾಲೋ ಮಾಡೋದು. ನನ್ನ ಟೈಮ್ ಫಾಲೋ ಮಾಡೋದ್ರಿಂದ ನಾನು 10 ನಿಮಿಷ ಫಾಸ್ಟಾಗಿರ್ತೀನಿ. ಅಮೃತ ಅವರೇ, ಸ್ವಲ್ಪ ತಿಂಡಿ ಬಡಿಸ್ಕೊಂಬರ್ತೀರಾ? ನಾನಾ? ಹಾಂ, ನೀವೇ. ನನಗೆ ಲೇಟ್ ಆಗ್ತಿದೆ, ಸ್ಕೂಲ್ಗೆ ಹೋಗಬೇಕು. ತಿಂಡಿ ಬಡಿಸ್ಕೊಂಬನ್ನಿ ಬೇಗ. ವಾಚು ಕೊಡಿ, ನಾ ಹಾಕೊಂತೀನಿ. ಏನಪ್ಪ ಸಂಜೀವ, ಇವತ್ತು ನಾವ್ಯಾರು ನೆನಪಾಗ್ತಿಲ್ವಾ ನಿನ್ಗೆ? ಎಲ್ಲಾನು ಹೆಂಡ್ತಿಗೆ ಕೇಳ್ತಿದ್ಯಾ? ಅತ್ತೆ, ನಾನು ನನ್ನ ಹೆಂಡತಿ ಕೇಳಿದೆ ಅಂತ ನಿಮಗೇನಾದರೂ ಬೇಜಾರಾಯ್ತಾ? ಅಯ್ಯ, ನಿನ್ನ ಹೆಂಡ್ತಿ ಕಡೆ ನೀನ್ ಸೇವೆ ಮಾಡಿಸ್ಕೊಂಡ್ರೆ ನಮ್ಗೆ ಯಾಕಪ್ಪ ಬೇಜಾರು? ಸೇವೆ ಅಲ್ಲ ಅತ್ತೆ, ಸೇವೆ ಮಾಡೋಕ್ಕೆ ಅವರೇ ನಮ್ಮನೆ ಕೆಲ್ಸಕ್ಕೆ ಬಂದಿದ್ದಾರಾ? ಅಬ್ಬಾ, ಹೆಂಡ್ತಿ ಒಂದ್ ಮಾತು ಅನ್ನಂಗಿಲ್ಲ ನೋಡು. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮೀಪುರ.